ನಾವು ಗೆಲ್ಲಲೇಬೇಕು. ಜೋಡಿ ಕ್ಯಾಪ್ಟನ್ ಗೆಲುವಿಗಾಗಿ ಜಿದ್ದಿಗೆ ಬಿದ್ದ ಸ್ಪರ್ಧಿಗಳು. ಯಾರೇ ಗೆದ್ರು ಪಕ್ಕ ನಮ್ಗೆ ಎತ್ತರ ನಾವು ಗೆಲ್ಲೇಬೇಕಾದಿತ್ತು. ಸೂರಜ್ ರಾಶಿಕಾ ಟಾರ್ಗೆಟ್ ಪ್ಲಾನ್ಗೆ ಗಿಲ್ಲಿ ಕಾವ್ಯ ಶೈವ ಸಖತ್ ಟಕ್ಕರ್. ಆನಂತೂ ಇನ್ಯಾನು ಆಚೆ ಹಾಕಲಕ್ಕೂ ಕಾವೇಗಿಲಿನ ಆಚೆ ಇಡ್ತಿದ್ದೀವಿ, ಮುಗಿತು. ನಾವು ಗೆಲ್ಲೇಬೇಕಾದಿತ್ತು. ಶರ್ಟ್ ಎಲ್ಲ ಎತ್ತಂಗಿಲ್ಲಮ್ಮ, ಬಟ್ಟೆ ಗಿಲ್ಲಿ ವಿರುದ್ಧ ರಾಶಿಕಾ ತಂತ್ರ, ಹಳ್ಳಿ ಹೈದ ರಣತಂತ್ರ. ಟಾಸ್ಕ್ ಮತ್ತಷ್ಟು ರೋಚಕ. ಗಿಲ್ಲಿ ಹಾಸ್ಯ, ಗಿಲ್ಲಿ ಹಾಸ್ಯ, ಗಿಲ್ಲಿ ಹಾಸ್ಯ ಊರವ್ರಿಗೆಲ್ಲ ಗೊತ್ತು. ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್. ಬಿಗ್ ಬಾಸ್ 12ರ ಸೀಸನ್ 60 ದಿನಗಳನ್ನ ದಾಟಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಬಿಗ್ ಬಾಸ್ ಕನ್ನಡದ ನಂಬರ್ 1 ರಿಯಾಲಿಟಿ ಶೋ ಆಗೋದಕ್ಕೆ ಈ ಬಾರಿಯ ಸ್ಪರ್ಧೆಗಳ ಪಾತ್ರ ಬಹು ದೊಡ್ಡದಿದೆ ಅಂದ್ರೆ ತಪ್ಪಾಗಲಾರದು. ನೆಗೆಟಿವ್ ಆರ್ ಪಾಸಿಟಿವ್ ಎರಡೂ ವಿಷಯಗಳನ್ನ ಸಮಾನಾಂತರವಾಗಿ ಕೊಂಡೊಯ್ಯುತ್ತಿರುವ ಬಿಗ್ ಬಾಸ್ ಪ್ರೇಕ್ಷಕರ ಮನ ಗೆಲ್ಲುತ್ತಿದೆ. ಇನ್ನು ಮನೆಯೊಳಗಿನ ವಿಚಾರಕ್ಕೆ ಬಂದ್ರೆ ಗಿಲ್ಲಿ, ಕಾವ್ಯ, ಸೂರಜ್, ರಾಶಿಕಾ ಜಂಟಿಗಳ ಗುದ್ದಾಟ ಇದೀಗ ಹಾಟ್ ಟಾಪಿಕ್ ಆಗಿದೆ. ಆನಂತೂ ಇನ್ಯಾನು ಆಚೆ ಹಾಕಲಕ್ಕೂ ಕಾವೇಗಿಲಿನ ಆಚೆ ಇಡ್ತಿದ್ದೀವಿ, ಮುಗಿತು. ನಾವು ಗೆಲ್ಲೇಬೇಕಾದಿತ್ತು. ಶರ್ಟ್ ಎಲ್ಲ ಎತ್ತಂಗಿಲ್ಲಮ್ಮ, ಬಟ್ಟೆ ಹೌದು, ಕಲರ್ಸ್ ಕನ್ನಡ ರಿಲೀಸ್ ಮಾಡಿರುವ ಇಂದಿನ ಪ್ರೊಮೋದಲ್ಲಿ ಬಿಗ್ ಬಾಸ್ ಮತ್ತೆ ಜಂಟಿಯಾದ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ. ಈ ಟಾಸ್ಕ್ ನಲ್ಲಿ ಸ್ಪರ್ಧಿಗಳೇ ತಮ್ಮ ಜೊತೆಗಾರರನ್ನ ಆಯ್ಕೆ ಮಾಡಿಕೊಳ್ಳಬೇಕಿತ್ತು. ಹೀಗಾಗಿ ಮನೆಯಲ್ಲಿ ಕಾವ್ಯ ಗಿಲ್ಲಿ ಜೋಡಿಯಾದರೆ ರಾಶಿಕಾ ಸೂರಜ್, ಸ್ಪಂದನ ಅಭಿಷೇಕ್, ಅಶ್ವಿನಿ ರಘು, ಮಾಳು ರಕ್ಷಿತಾ, ಚೈತ್ರಾ ಕುಂದಾಪುರ ಮತ್ತು ರಜತ್ ಕಿಶನ್ ಜೋಡಿಯಾದರು. ಧ್ರುವಂತ್ ಅವರನ್ನ ಮಾತ್ರ ಯಾರೂ ಜೋಡಿಯಾಗಿ ಸೆಲೆಕ್ಟ್ ಮಾಡಿರಲಿಲ್ಲ. ಈ ಜಂಟಿಗಳ ಕಾಲಿಗೆ ದಾರವನ್ನ ಕಟ್ಟಿಕೊಂಡು ಓಡಿ ಹೋಗಿ ಬಾಕ್ಸ್ನಲ್ಲಿರುವ ಚೆಂಡುಗಳನ್ನ ತೆಗೆದುಕೊಂಡು ತಮಗೆ ನೀಡಿರುವ ಜಾಗದಲ್ಲಿ ಬೇರೆ ಜೋಡಿಗಳು ಕಿತ್ತುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಆದರೆ ಪ್ರೋಮೋದಲ್ಲಿ ತೋರಿಸಿರುವಂತೆ ಟಾಸ್ಕ್ನಲ್ಲಿ ಗಿಲ್ಲಿ ನಟ ಹಾಗೂ ರಾಶಿಕಾ ಜೋಡಿ ವಿರುದ್ಧ ಸಖತ್ ಪೈಪೋಟಿ ಏರ್ಪಟ್ಟಿದೆ. ಆಶ್ಚರ್ಯಕರ ಸಂಗತಿ ಎಂದ್ರೆ ಗಿಲ್ಲಿ ಈ ಬಾರಿಯ ಟಾಸ್ಕ್ ಅನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಯಾರೇ ಗೆದ್ರು ಪಕ್ಕ ನಮ್ಗೆ ಎತ್ತರ ನಾವು ಗೆಲ್ಲೇಬೇಕಾದಿತ್ತು. ಇನ್ನು ಪ್ರೊಮೋದಲ್ಲಿ ತೋರಿಸಿರುವಂತೆ ಗಿಲ್ಲಿ ಕಾವ್ಯಾಳ ಜತೆ ಮಾತನಾಡ್ತಾ ಯಾರೇ ಗೆದ್ರೂ ಪಕ್ಕ ನಮ್ಮನ್ನ ಆಟದಿಂದ ಈಚೆ ಇಡ್ತಾರೆ ಎಂದು ಹೇಳ್ತಾರೆ. ಇನ್ನು ಅತ್ತ ರಾಶಿಕಾ ಸೂರಜ್ ಬಳಿ ಮಾತನಾಡ್ತಾ ನಾನಂತೂ ಇನ್ಯಾರನ್ನೂ ಆಚೆ ಇಡಲ್ಲ, ಕಾವ್ಯ ಗಿಲ್ಲಿನೇ ಆಚೆ ಇಡ್ತೀನಿ ಎಂದಿದ್ದಾರೆ. ನಾನು ಗೆಲ್ಲಲೇಬೇಕು ಅಂತ ಕಾವ್ಯ ಗಿಲ್ಲಿಗೆ ಮೋಟಿವೇಟ್ ಮಾಡಿದ್ದಾರೆ. ಟಾಸ್ಕ್ ನಡೆಯುವ ವೇಳೆಯಲ್ಲಿ ಕಾವ್ಯ ಸೂರಜ್ ಬಳಿ ಇದ್ದ ಚೆಂಡನ್ನ ಕಸಿಯಲು ಮುಂದಾಗ್ತಾರೆ. ಆಗ ಸೂರಜ್ ಶರ್ಟ್ ಎಲ್ಲ ಎತ್ತಂಗಿಲ್ಲ ಮಾ ಎನ್ನುತ್ತಾರೆ. ಶರ್ಟ್ ಒಳಗೆ ಇಟ್ಕೊಂಡ್ರೆ ಶರ್ಟ್ ಎತ್ತಬೇಕು ಸೂರಜ್ ಅಂತ ಕೌಂಟರ್ ನೀಡಿದ್ದಾರೆ. ಇನ್ನ ಸೂರಜ್ ರಾಶಿಕಾಳ ಬಳಿ ಇದೇ ಗಿಲ್ಲಿ ಹಾಸ್ಯ ಎಂದು ಊರವರಿಗಿಲ್ಲ ಗೊತ್ತು ಎಂದು ಗಿಲ್ಲಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಇದು ಕಾಮಿಡಿ ಸ್ಟಾರ್ ಗಿಲ್ಲಿ ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್ ಎಂದು ಗುಡುಗಿದ್ದಾರೆ. ಗಿಲ್ಲಿ ಹಾಸ್ಯ, ಗಿಲ್ಲಿ ಹಾಸ್ಯ, ಗಿಲ್ಲಿ ಹಾಸ್ಯ ಊರವ್ರಿಗೆಲ್ಲ ಗೊತ್ತು. ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್. ಈ ಮೊದಲೆಲ್ಲ ಟಾಸ್ಕ್ ವಿಚಾರದಲ್ಲಿ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದ ಗಿಲ್ಲಿ ಈ ಟಾಸ್ಕ್ನಲ್ಲಿ ಮುನ್ನುಗ್ಗುತ್ತಿರೋದನ್ನ ನೋಡಿದ ಪ್ರೇಕ್ಷಕರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ 2.0 ಶುರು ಎನ್ನುತ್ತಿದ್ದಾರೆ. ಅದೇಕೋ ಗೊತ್ತಿಲ್ಲ, ಮನೆಯಲ್ಲಿ ಸ್ಪರ್ಧಿಗಳು ಗಿಲ್ಲಿ ಹೆಸರಿಲ್ಲದೆ ಹೋದ್ರೆ ತಾವು ಕ್ಯಾಮೆರಾಗೆ ಕಾಣಿಸಿಕೊಳ್ಳುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದು ಗಿಲ್ಲಿ ಹೆಸರನ್ನ ಪದೇ ಪದೇ ತೆಗಿತಾ ಇದ್ದಾರೆ. ಅದೇನೇ ಇರಲಿ, ಗಿಲ್ಲಿ ಬಗ್ಗೆ ಮಾತನಾಡ್ತಾ ಕುಳಿತಿರುವ ಸ್ಪರ್ಧಿಗಳಿಗೆ ಗೊತ್ತಿಲ್ಲ ಪ್ರೇಕ್ಷಕರ ಕಣ್ಣಿಗೆ ಗಿಲ್ಲಿಯನ್ನ ಹೀರೋ ಮಾಡಿದ್ದೇ ಇವರ ಮಾತುಗಳು ಎಂಬುದು. ಆನಂತೂ ಇನ್ಯಾನು ಆಚೆ ಹಾಕಲಕ್ಕೂ ಕಾವೇಗಿಲಿನ ಆಚೆ ಇಡ್ತಿದ್ದೀವಿ, ಮುಗಿತು. ನಾವು ಗೆಲ್ಲೇಬೇಕಾದಿತ್ತು. ಶರ್ಟ್ ಎಲ್ಲ ಎತ್ತಂಗಿಲ್ಲಮ್ಮ, ಬಟ್ಟೆ ಗಿಲ್ಲಿ ಹಾಸ್ಯ, ಗಿಲ್ಲಿ ಹಾಸ್ಯ, ಗಿಲ್ಲಿ ಹಾಸ್ಯ ಊರವ್ರಿಗೆಲ್ಲ ಗೊತ್ತು. ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.